ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 314 ಪಾಯಿಂಟ್ಸ್ ಗೇನ್ ಆಗಿ 81,101 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 95 ಪಾಯಿಂಟ್ಸ್ ಗೇನ್ ಆಗಿ 24,868 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 29 ಪಾಯಿಂಟ್ಸ್ ಗೇನ್ ಆಗಿ 54,216 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಅದೇ ತರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 2 ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಸ್ಲೈಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಆಗಲಿ ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಆಗಲಿ ಯಾವುದೇ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಬರ್ತಿಲ್ಲ. ಅದರಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರು ನಮ್ಮ ಮಾರ್ಕೆಟ್ ನ ಪಾಸಿಟಿವ್ ಆಗಿ ಡ್ರೈವ್ ಮಾಡೋದಕ್ಕೆ ಮೇಜರ್ ಆಗಿ ಯಾವುದೇ ತರ ಡೇಟಾ ಪಾಯಿಂಟ್ಸ್ ಇಲ್ಲ. ಅದರಿಂದ ಈ ತರ ಸೈಡ್ ವೇಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತೆ ನಮ್ಮ ಮಾರ್ಕೆಟ್ನ ಈ ತರ ಪಾಸಿಟಿವ್ ಆಗಿ ಡ್ರೈವ್ ಮಾಡೋದಕ್ಕೆ ಇನ್ನೊಂದು ಕಾರಣನೂ ಇದೆ, ಅದೇ IT ಕಂಪನೀಸ್. ಇವತ್ತು IT ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮೇನ್ ರೀಸನ್ ಏನು ಅಂತ ಅಂದ್ರೆ ಇನ್ಫೋಸಿಸ್ ಅವರು. ಯಾಕಂದ್ರೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಶೇರ್ಸ್ ನ ಬೈಬ್ಯಾಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇಂಟ್ರಾಡೇ ಸೆಷನ್ ಅಲ್ಲಿ ಇನ್ಫೋಸಿಸ್ ಕಂಪನಿ ನೋಡಿದ್ರ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಬೋರ್ಡ್ ಮೀಟಿಂಗ್ ನೋಡ್ಕೊಂಡ್ರೆ ಸೆಪ್ಟೆಂಬರ್ 11ನೇ ತಾರೀಕಿದೆ. ಅವತ್ತು ಈ ಬೋರ್ಡ್ ಮೀಟಿಂಗ್ ಅಲ್ಲಿ ಈ ಶೇರ್ಸ್ ಬೈಬ್ಯಾಕ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ 3 ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಬೈಬ್ಯಾಕ್ ಬಗ್ಗೆ ಅನೌನ್ಸ್ ಮಾಡಿರೋದು. ಈ ಪಾಸಿಟಿವಿಟಿಯಿಂದನೇ ಇನ್ಫೋಸಿಸ್ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇಂಡಿಯಾದಲ್ಲೇನೆ ಒನ್ ಆಫ್ ದ ಲಾರ್ಜೆಸ್ಟ್ IT ಕಂಪನಿ ಇನ್ಫೋಸಿಸ್ ಅನ್ನೋದು. ಈ ತರ ಒಂದು ಕಂಪನಿನೇ ಈ ತರ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದ್ದಾಗೂ ಸಮೇತ ಇವರು ಬೈಬ್ಯಾಕ್ ನ ಅನೌನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ರಲ್ವಾ ಅನ್ನೋ ಒಂದು ಪಾಸಿಟಿವ್ ಅಪ್ಡೇಟ್ ಇಂದ ಕೂಡ ಮಿಕ್ಕಿರೋ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ನೆಕ್ಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಫೆಡ್ ಚೇರ್ಮನ್ ಅವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಲ್ವಾ. ಅದರಿಂದನೂ ಸಹ ಇನ್ನು ಮಿಕ್ಕಿರೋ IT ಕಂಪನೀಸ್ ಕೂಡ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಓವರ್ ಆಲ್ ಈ ಎಲ್ಲ ಅಪ್ಡೇಟ್ಸ್ ಇಂದಾನೆ ಇವತ್ತು IT ಇಂಡೆಕ್ಸ್ ಎಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರತಿದಿನ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಸ್ ಬರ್ತಾನೆ ಇರುತ್ತೆ. ಇವಾಗ ಹೊಸದಾಗಿ ನೋಡ್ಕೊಂಡ್ರೆ ಹೈಯರ್ ಆಕ್ಟ್ ಅಂತ ತಂದಿದ್ದಾರೆ, ಅಂದ್ರೆ ಆಲ್ಟಿಂಗ್ ಇಂಟರ್ನ್ಯಾಷನಲ್ ರಿಅಲೋಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯನ್ IT ಕಂಪನೀಸ್ US ಇಂದ ಅವ್ರ ರೆವಿನ್ಯೂಸ್ ಬರುತ್ತಲ್ವಾ, ಆ ರೆವಿನ್ಯೂಸ್ ಬರೋದ್ರ ಮೇಲೆ 25% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡಬೇಕು ಅಂತ ಈ ಹೊಸ ಆಕ್ಟ್ ನ ತಂದಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಇದೇನು ನಮ್ಮ ಮಾರ್ಕೆಟ್ಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಇದನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ನೆಕ್ಸ್ಟ್ ಇದಕ್ಕೆ ಅಪ್ರೂವಲ್ ಸಿಗಬೇಕು, ಅದಾದ್ಮೇಲೆ ಫ್ಲೋರ್ ಟೆಸ್ಟ್ ನಡಿಬೇಕು, ಮತ್ತೆ ಫೈನಲ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಅಪ್ರೂವಲ್ ಕೊಡಬೇಕು. ಇದೆಲ್ಲ ತುಂಬಾನೇ ಸ್ಟೇಜಸ್ ಇದೆ. ಅದಕ್ಕೋಸ್ಕರ ಇವಾಗ ಏನು ಸ್ವಲ್ಪ IT ಸೆಕ್ಟರ್ ರಿಲೇಟೆಡ್ ಆಗಿ ಯಾವುದೇ ತರ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಏನು ಅಂತಂದ್ರೆ ಇವಾಗ ನಮ್ಮ ಇಂಡಿಯಾದಿಂದ ನೋಡ್ಕೊಂಡ್ರೆ ನಿಯರ್ಲಿ 200 ಇಂದ 300 ಬಿಲಿಯನ್ ವರೆಗೂ ನಾವು IT ಸರ್ವಿಸಸ್ ನ ಪ್ರೊವೈಡ್ ಮಾಡಿದ್ರೆ, ಅದೇ ಇವಾಗ US ಕಂಪನೀಸ್ ಏನಿದಾವೆ, ಎಕ್ಸಾಂಪಲ್ ಇವಾಗ ಗೂಗಲ್ ಆಗಲಿ ಮೆಟಾ ಆಗಲಿ, ಇವ್ರು ನೋಡ್ಕೊಂಡ್ರೆ ತುಂಬಾನೇ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಸರ್ವಿಸಸ್ ಪ್ರೊವೈಡ್ ಮಾಡೋದಕ್ಕಿಂತ 5 ಟೈಮ್ಸ್ ಜಾಸ್ತಿ ಇವರೇ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾಗಾಗ್ಲಿ ಪ್ರಪಂಚಕ್ಕಾಗ್ಲಿ. ಅದಕ್ಕೋಸ್ಕರ ಅವ್ರೇನಾದ್ರೂ ಟ್ಯಾಕ್ಸಸ್ ಹಾಕಿದ್ರೆ ಇನ್ನು ಮಿಕ್ಕಿರೋ ಕಂಟ್ರೀಸ್ ಕೂಡ ಈ ಕಂಪನೀಸ್ ಮೇಲೆ ಟ್ಯಾಕ್ಸಸ್ ಹಾಕೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಇದು ಅಪ್ರೂವಲ್ಗೆ ಬರೋ ಚಾನ್ಸಸ್ ಇಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ಒಂದ್ ವೇಳೆ ಈ ಆಕ್ಟ್ಗೆ ಏನಾದ್ರೂ ಅಪ್ರೂವಲ್ ಸಿಕ್ತು ಅಂದ್ರೆ ಅದು ನಮ್ಮ IT ಕಂಪನೀಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ ಅಂತ ಮಾತ್ರ ನೆನ್ಪಿಟ್ಕೊಂಡಿರ್ಬೇಕು. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಇವಾಗ ಈ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದೆ ಅಲ್ವಾ, ಈ ಕಂಪನಿ ಅಲಯನ್ಸ್ ಅನ್ನೋ ಜರ್ಮನ್ ಇನ್ಶೂರೆನ್ಸ್ ಕಂಪನಿ ಹೊಂದಿದೆ. ಈ ಎರಡೂ ಕಂಪನಿ ಸೇರಿ ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇವಾಗ ಈ ಜಾಯಿಂಟ್ ವೆಂಚರ್ ನ ಸೈನ್ ಮಾಡ್ಕೊಂಡಿದಾರಲ್ವಾ, ಅದರಿಂದ ಒಂದು ಹೊಸ ಕಂಪನಿನ ಕೂಡ ಫಾರ್ಮ್ ಮಾಡಿದ್ದಾರೆ. ಅದ್ರ ಹೆಸರು ಬಂದು ಅಲಯನ್ಸ್ ಜಿಯೋ ರೀ ಇನ್ಶೂರೆನ್ಸ್ ಲಿಮಿಟೆಡ್ ಅಂತ. ಈ ಜಾಯಿಂಟ್ ವೆಂಚರ್ ಅಲ್ಲಿ ಈ ಎರಡೂ ಕಂಪನೀಸ್ಗೆ ಈಕ್ವಲ್ ಶೇರ್ ಇರುತ್ತೆ. ಈ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ 2.5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಈ ಹೊಸ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಹೆಸರಲ್ಲೇ ಇದೆ, ಇದೊಂದು ರೀ ಇನ್ಶೂರೆನ್ಸ್ ಕಂಪನಿ ಅಂತ. ಇವಾಗ ನೀವು ತುಂಬಾ ಸಲ ಕೇಳಿರ್ತೀರಾ ಇನ್ಶೂರೆನ್ಸ್ ಕಂಪನೀಸ್ ಅಂತ ಎಲ್ಲ, ಆದ್ರೆ ಇದೇನಿದು ರೀ ಇನ್ಶೂರೆನ್ಸ್ ಅಂತ ಸ್ವಲ್ಪ ಡೌಟ್ ಬರ್ಬೋದು. ಅದಕ್ಕೋಸ್ಕರ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಏನಿದಾವೆ, ಇವಾಗ ನಾವು ಈ ಕಂಪನೀಸ್ ಹತ್ರ ಇನ್ಶೂರೆನ್ಸ್ ನ ಬೈ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡ್ತೀವಿ, ವೆಹಿಕಲ್ ಇನ್ಶೂರೆನ್ಸ್ ನ ಬೈ ಮಾಡ್ತೀವಿ. ಇದೇ ತರ ಇನ್ನ ಹಲವಾರು ಇನ್ಶೂರೆನ್ಸ್ ಇರ್ತಾವಲ್ವಾ, ಆ ಇನ್ಶೂರೆನ್ಸ್ ನೆಲ್ಲ ಬೈ ಮಾಡ್ತಾ ಇರ್ತೀವಿ.
ಆದ್ರೆ ಈ ಇನ್ಶೂರೆನ್ಸ್ ಕಂಪನೀಸ್ ಏನ್ ಮಾಡ್ತವೆ ಅಂತ ಅಂದ್ರೆ, ಈ ಇನ್ಶೂರೆನ್ಸ್ ಕಂಪನೀಸ್ ಇರ್ತಾವಲ್ವಾ, ಆ ಇನ್ಶೂರೆನ್ಸ್ ಕಂಪನೀಸ್ ಮೇಲೆ ಇನ್ಶೂರೆನ್ಸಸ್ ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಇರ್ತಾವಲ್ವಾ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ, ಅಂದ್ರೆ ಸ್ವಲ್ಪ ರಿಸ್ಕ್ ನ ಕಮ್ಮಿ ಮಾಡ್ಕೊಳೋದಕ್ಕೋಸ್ಕರ ಆ ಕಂಪನೀಸ್ ಮೇಲೆನೆ ಅವರು ಇನ್ಶೂರೆನ್ಸ್ ತಗೊಂತಾರೆ. ಯಾವ ತರ ಅಂತ ಇನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಏನ್ ಮಾಡ್ತವೆ ಅಂದ್ರೆ, ಅವ್ರ ಪ್ರಾಡಕ್ಟ್ಸ್ ನೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಇವಾಗ ಅದ್ರಲ್ಲಿ ಯಾವ್ದಾದ್ರು ಒಂದು ಕಂಪನಿ ಮೇಲೆ ಒಬ್ರು ಇನ್ಶೂರೆನ್ಸ್ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಇವಾಗ ನಾನೇ ಒಂದು ಕಂಪನಿ ಮೇಲೆ ಇನ್ಶೂರೆನ್ಸ್ ತಗೊಂಡಿರ್ತೀನಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಇವಾಗ ನಾನೇ 100 ಕೋಟಿ ಒಂದು ಕಂಪನಿ ಮೇಲೆ ಇನ್ಶೂರೆನ್ಸ್ ತಗೊಂಡಿರ್ತೀನಿ ಅನ್ಕೊಳ್ಳಿ. ಇವಾಗ ಆ ಕಂಪನಿಯಲ್ಲಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವಾಗ ಕಂಪ್ಲೀಟ್ ಆಗಿ ಲಾಸ್ ಆಗುತ್ತಲ್ವಾ. ಇವಾಗ ನಂತರ ಇನ್ಶೂರೆನ್ಸ್ ಇರೋದಕ್ಕೋಸ್ಕರ ನಾನು 100 ಕೋಟಿನ ಕ್ಲೈಮ್ ಮಾಡ್ತೀನಿ. ಅವಾಗ 100 ಕೋಟಿ ಒಂದೇ ಸಲ ನನಗೆ ಕೊಡ್ಬೇಕಲ್ವಾ. ಆ ಕಂಪನೀಸ್ಗೆ ಅವಾಗ ತುಂಬಾನೇ ಎಫೆಕ್ಟ್ ಆಗುತ್ತೆ. 100 ಕೋಟಿ ಒಂದೇ ಸಲ ಕಟ್ಟಿದ್ರೆ ಆ ಕಂಪನಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತಲ್ವಾ. ಅದಕ್ಕೋಸ್ಕರ ಅವರು ರಿಸ್ಕ್ ನ ಶೇರ್ ಮಾಡ್ಕೊಂತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆ ಕಂಪನೀಸ್ ಇನ್ಶೂರೆನ್ಸ್ ತಗೊಂತಾರೆ. ಅದರಿಂದ 50% ಇವ್ರು ಕೊಟ್ರೆ ಇನ್ನು ಮಿಕ್ಕಿರೋ 50% ಅವ್ರು ಕೊಡ್ತಾರೆ. ಆ ತರ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಇನ್ಶೂರೆನ್ಸ್ ನ ತಗೊಂತಾರೆ. ಮತ್ತೆ ಇವಾಗ ಇಂಡಿಯಾದಲ್ಲಿ ಇನ್ನ ಯಾರಾದ್ರೂ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದಾರ ಅಂತ ಅಂದ್ರೆ, ಹೌದು, ಒಂದು ಕಂಪನಿ ವರ್ಕ್ ಮಾಡ್ತಾ ಇದೆ. ಅದೇ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಕಂಪನಿ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಲಿಸ್ಟ್ ಆಗಿದೆ. ಇವ್ರಿಗೆ ನೋಡ್ಕೊಂಡ್ರೆ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲೇನೆ ನಿಯರ್ಲಿ 30 to 40% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಜಿಯೋದವರು ಈ ಸೆಗ್ಮೆಂಟ್ ಒಳಗಡೆ ಎಂಟರ್ ಆಗ್ತಾ ಇದಾರಲ್ವಾ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಈ ಮಾರ್ಕೆಟ್ ನ ಇನ್ನ ಯಾವ ತರ ಕ್ಯಾಪ್ಚರ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ವಾರೆ ರಿನ್ಯೂವಬಲ್ಸ್ ಟೆಕ್ನಾಲಜೀಸ್. ಈ ಕಂಪನಿ ನೋಡ್ಕೊಂಡ್ರೆ ಬೆಳಿಗ್ಗೆಯಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಕರೆಕ್ಟ್ ಆಗಿ 12 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದ್ರೆ, ಆ ಟೈಮಲ್ಲಿ ಇವ್ರಿಗೆ ಒಂದು EPC ಕಾಂಟ್ರಾಕ್ಟ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಟೋಟಲ್ ಕಾಂಟ್ರಾಕ್ಟ್ ವರ್ತ್ ನೋಡ್ಕೊಂಡ್ರೆ 1252 crores ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಕಾಂಟ್ರಾಕ್ಟ್ ಏನಕ್ಕೋಸ್ಕರ ಬಂದಿದೆ ಅಂತ ನೋಡ್ಕೊಂಡ್ರೆ, ಈ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪವರ್ ಫೆಸಿಲಿಟಿನ ಡೆವಲಪ್ ಮಾಡೋದಕ್ಕೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಕಂಪ್ಲೀಟ್ EPC ಸರ್ವಿಸಸ್ ನ ಕೂಡ ಇವರು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ಸಬ್ಸ್ಟೇಷನ್ಸ್ ನ, ಟ್ರಾನ್ಸ್ಮಿಷನ್ ಲೈನ್ಸ್ ನ, ಮತ್ತೆ 2 years ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ನ ಕೂಡ ಇವರು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಅಪ್ಡೇಟ್ ಇಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ರು ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಲ್ವಾ. ಇವಾಗ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ನಿಫ್ಟಿ ಎಷ್ಟು % ರಿಟರ್ನ್ಸ್ ಕೊಟ್ಟಿರ್ಬೋದು ಹೇಳಿ. ಮತ್ತೆ ಇವಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಎಷ್ಟು % ರಿಟರ್ನ್ಸ್ ಇದೆ ಅಂತ ಒಂದ್ಸಲ ಪ್ರತಿಯೊಬ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ ಇವಾಗ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ನಿಫ್ಟಿ ಯಾವುದೇ ತರ ರಿಟರ್ನ್ಸ್ ಕೊಟ್ಟಿಲ್ಲ, 0 ರಿಟರ್ನ್ಸ್ ಕೊಟ್ಟಿದೆ. ಒಂದ್ಸಲ ನಿಫ್ಟಿ 50 ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡಿ ನೀವೇ ನೋಡಿ. ಲಾಸ್ಟ್ ಇಯರ್ ಈ ಟೈಮಲ್ಲಿ ಎಲ್ಲಿತ್ತೋ ಇವಾಗೂ ಅಲ್ಲೇ ಇದೆ. ಯಾವುದೇ ತರ ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ನಮ್ಮ ಮಾರ್ಕೆಟ್ ಲಾಸ್ಟ್ 1 year ಅಲ್ಲಿ ಏನಕ್ಕೆ ಈ ತರ ಫಾಲ್ ಆಗ್ತಾನೆ ಬರ್ತಾ ಇದೆ ಅಂದ್ರೆ, ಮಲ್ಟಿಪಲ್ ರೀಸನ್ಸ್ ಇದೆ. ಒಂದು ಮೇನ್ ಆಗಿ ನೋಡ್ಕೊಂಡ್ರೆ ಟ್ಯಾರಿಫ್ ಅನ್ಸರ್ಟನಿಟೀಸ್, ಅದಾದ್ಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್. ಈ 2 ಮೇನ್ ರೀಸನ್ಸ್ ಇಂದಾನೆ ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ವ್ಯಾಲ್ಯೂಷನ್ಸ್ ಕೂಡ ಅದೇ ತರನೇ ಕಮ್ಮಿ ಆಗಿರ್ಬೇಕಲ್ವಾ? ಇಲ್ಲ. ಆದ್ರೆ ವ್ಯಾಲ್ಯೂಷನ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲಿ ಇದೆ. ಅದನ್ನು ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇವಾಗ್ಲೂ ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ಲೇ ಇದೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಇವತ್ತು ಮನಿ ಕಂಟ್ರೋಲ್ ಅವ್ರು ನೋಡ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡಿದ್ದಾರೆ. ಇವಾಗ ಇದ್ರಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ಕೊಂಡ್ರೆ ಇವಾಗ ನಿಫ್ಟಿ 500 ಕಂಪನೀಸ್ ಇದಾವಲ್ವಾ, ನಿಫ್ಟಿ 500 ಕಂಪನೀಸ್ PE ನೋಡ್ಕೊಂಡ್ರೆ 47 ಅಲ್ಲಿ ಇದೆ. ಇವಾಗ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿಫ್ಟಿ 500 ಇಂಡೆಕ್ಸ್ ಅಲ್ಲಿ ಇವಾಗ 500 ಕಂಪನೀಸ್ ಇದಾವಲ್ವಾ, ಆ 500 ಕಂಪನೀಸ್ ಅಲ್ಲಿ 250 ಕಂಪನೀಸ್ 40 PE ಗಿನ್ನ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದೇ ಇವಾಗ ಈ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಲಾಸ್ಟ್ 1 year ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅಂದ್ರೆ ಪ್ರತಿ ಒಂದು ಕಂಟ್ರಿ ಮಾರ್ಕೆಟ್ ನೋಡ್ಕೊಂಡ್ರು 20%, 30%, 40, 50% ವರ್ಗು ರ್ಯಾಲಿ ಆಗಿದೆ ಅಲ್ವಾ. ಆದ್ರೆ ಈ ಇಂಡಿಸಸ್ PE ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ಸ್ ಗಿನ್ನ ತುಂಬಾನೇ ಕಮ್ಮಿ ಇದಾವೆ. ಎಕ್ಸಾಂಪಲ್, ಇವಾಗ ಚೈನಾ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 1 year ಅಲ್ಲಿ 30 to 40% ವರ್ಗು ರ್ಯಾಲಿ ಆಗಿತ್ತು. ಆದ್ರೆ ಈ ಇಂಡೆಕ್ಸ್ PE ನೋಡ್ಕೊಂಡ್ರೆ ಇನ್ನ 25 ಅಲ್ಲೇನೆ ಟ್ರೇಡ್ ಆಗ್ತಾ ಇದೆ. ಜರ್ಮನಿ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 1 year ಅಲ್ಲಿ ಎಬೋವ್ 50% ರ್ಯಾಲಿ ಆಗಿತ್ತು. ಅವಾಗೂ ಒಂದ್ಸಲ ಮೆನ್ಷನ್ ಮಾಡಿದ್ದೆ. ಆದ್ರೆ ಈ ಇಂಡೆಸಸ್ PE ನೋಡ್ಕೊಂಡ್ರೆ 15 ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಬರೀ ಈ ಕಂಟ್ರೀಸ್ ಮಾತ್ರನೇ ಅಲ್ಲ, ಇನ್ನು ಮಿಕ್ಕಿರೋ ಕಂಟ್ರೀಸ್ ಸಮೇತ ನೀವು ಇಲ್ಲೇ ನೋಡ್ಬೋದು ಯಾವ್ಯಾವ ಇಂಡಿಸಸ್ ಎಷ್ಟೆಷ್ಟು PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ. ಇವಾಗ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ಕೊಂಡ್ರೆ ಪ್ರತಿಯೊಂದು ಇಂಡಿಸಸ್ ನೋಡ್ಕೊಂಡ್ರು ಆವರೇಜ್ ಆಗಿ 15 ಇಂದ 20 ಮಧ್ಯದಲ್ಲೇನೆ ಅವೆ. ಆದ್ರೆ ನಮ್ಮ ಮಾರ್ಕೆಟ್ಸ್ ಮಾತ್ರನೇ 40 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮೋರ್ ದೆನ್ ಹಾಫ್ ಆಫ್ ದ ಕಂಪನೀಸ್ ಎಲ್ಲ 40 PE ಮಲ್ಟಿಪಲ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ.
ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ PE ಕ್ಯಾಲ್ಕುಲೇಷನ್ಸ್ ಎಲ್ಲ ನಾವು ಯಾವ ತರ ಮಾಡ್ತೀವಿ, ಯಾವ ರೇಂಜ್ ಅಲ್ಲಿ ಇದ್ರೆ ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆ, ಓವರ್ ವ್ಯಾಲ್ಯೂ ಇದೆ ಅಂತ ನೋಡ್ತೀವಿ ಅಂತ. ಇವಾಗ ಬಿಲೋ 15 ಏನಾದ್ರು ಇದ್ರೆ ಅವನ್ನ ಅಂಡರ್ ವ್ಯಾಲ್ಯೂಡ್ ಕಂಪನೀಸ್ ಅಂತೀವಿ. 15 ಇಂದ 20 ವರೆಗೂ ಇದ್ರೆ ಅವು ಸ್ಲೈಟ್ ಆಗಿ ಅಂಡರ್ ವ್ಯಾಲ್ಯೂ ಅಂತೀವಿ. ಅದೇ ಇವಾಗ 20 to 25 ಮಧ್ಯ ಇದ್ರೆ ಫೇರ್ ವ್ಯಾಲ್ಯೂಷನ್ ಅಂತೀವಿ. ಆದ್ರೆ ಎಬೋ 25 ಇದ್ರೆ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಅಂತೀವಲ್ವಾ. ಇವಾಗ ನಮ್ಮ ಕಂಪನೀಸ್ ಎಲ್ಲ ನೋಡ್ಕೊಂಡ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದಾವೆ. ಅದರಿಂದನೂ ಸಮೇತ ನಮ್ಮ ಮಾರ್ಕೆಟ್ ಈ ತರ ರಿಯಾಕ್ಟ್ ಆಗ್ತಾ ಇರ್ಬೋದು. ಅದ್ರ ಜೊತೆಗೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದಾರೆ. ಅದರಿಂದನೂ ಸಹ ಮಾರ್ಕೆಟ್ ಈ ತರ ಕರೆಕ್ಟ್ ಆಗ್ತಾ ಇದೆ. ಇವಾಗ ನಿಫ್ಟಿ 50 PE ನೋಡ್ಕೊಂಡ್ರೆ 21.8 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಫೇರ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ. ಇವಾಗ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಏನಾದ್ರು ನಮ್ಮ ಮಾರ್ಕೆಟ್ಸ್ ಒಂದ್ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಫ್ರೆಂಡ್ಸ್, ರೀಸೆಂಟ್ ಆಗಿ ಒಂದ್ಸಲ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡ್ಬೋದು, ಅದನ್ನು ಯಾವುದೇ ತರ ರಿಸ್ಕ್ ಇಲ್ಲದೆ ಒಂದು ಮ್ಯೂಚುವಲ್ ಫಂಡ್ ಬೇಸಸ್ ಅಲ್ಲಿ ಅಥವಾ ETF ಬೇಸಸ್ ಅಲ್ಲಿ ಅಂತ ಒಂದು ಸಪರೇಟ್ ವಿಡಿಯೋನೇ ಮಾಡಿದ್ದೆ. ಆ ವಿಡಿಯೋ ಯಾರಾದ್ರೂ ನೋಡ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಎಂಡ್ ಕಾರ್ಡ್ ಅಲ್ಲೂ ಸಮೇತ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್, ಅಮಂತಾ ಹೆಲ್ತ್ ಕೇರ್. ಈ ಕಂಪನಿ ಆದ್ರೆ IPOಗೆ ಬಂದು ಇವತ್ತು ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 7% ಲಿಸ್ಟಿಂಗ್ ಗೇನ್ಸ್ ಕೊಟ್ಟು ಮತ್ತೆ ಮಾರ್ಕೆಟಲ್ಲೂ ಕೂಡ ಇನ್ನೂ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಇರೋ ಕಾರಣದಿಂದ ನಿಯರ್ಲಿ 12.5% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನಾಳೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ 3 IPOs ಓಪನ್ ಆಗ್ತಾ ಇದಾವೆ. ಅದರಲ್ಲಿ ಫಸ್ಟ್ ಇವಾಗ ಅರ್ಬನ್ ಕಂಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಕೂಡ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ IPOಗೆ ಓಪನ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಕಂಪನಿ ಬಿಸ್ನೆಸ್ ನ ಏನ್ ಮಾಡ್ತಾರೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ, ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ಬೋದು ಅಂತ ಇವಾಗ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಫ್ರೆಂಡ್ಸ್, ಇವಾಗ ಝೊಮ್ಯಾಟೊ ಸ್ವಿಗ್ಗಿ ಬಿಸ್ನೆಸ್ ಏನ್ ಮಾಡ್ತಾರೆ ಹೇಳಿ, ಈ ಫುಡ್ ಡೆಲಿವರಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರಲ್ವಾ. ಅದೇ ತರನೇ ಇವರು ಸಹ ಆಪ್ ಮುಖಾಂತರ ಇವ್ರ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಈ ಸಿಟೀಸ್ ಅಲ್ಲಿ ಮನೆಗಳಿರ್ತಾವಲ್ವಾ, ಆ ಮನೇನ ಏನಾದ್ರು ಕ್ಲೀನ್ ಮಾಡ್ಬೇಕು ಅಂದ್ರೆ ಆ ಕ್ಲೀನಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಈ ಎಲೆಕ್ಟ್ರಾನಿಕ್ಸ್ ಏನಾದ್ರು ರಿಪೇರ್ಸ್ ಬಂದ್ರೆ, ಇವಾಗ ಫ್ರಿಡ್ಜ್ ಆಗ್ಲಿ, ಟಿವಿ ಆಗ್ಲಿ, ಈ ತರ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಏನಾದ್ರು ರಿಪೇರ್ ಬರ್ತಾವಲ್ವಾ, ಆ ತರ ರಿಪೇರ್ ಮಾಡೋದಕ್ಕೆ ಸರ್ವಿಸಸ್ ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ಪ್ಲಂಬಿಂಗ್ ಸರ್ವಿಸಸ್, ಕಾರ್ಪೆಂಟ್ರಿ ಸರ್ವಿಸಸ್, ಪೇಂಟಿಂಗ್ ಸರ್ವಿಸಸ್, ಸ್ಕಿನ್ ಕೇರ್, ಗ್ರೂಮಿಂಗ್, ಮಸಾಜ್ ಥೆರಪಿ, ಈ ತರ ಹಲವಾರು ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ಇವ್ರದ್ದು ಅರ್ಬನ್ ಕಂಪನಿ ಅನ್ನೋ ಆಪ್ ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಓಪನ್ ಮಾಡ್ತಿದಂಗೆ ಅಲ್ಲಿ ಏನೇನ್ ಸರ್ವಿಸಸ್ ಕಾಣ್ತಾವೋ ಆ ಎಲ್ಲಾ ಸರ್ವಿಸಸ್ ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅದನ್ನು ಪ್ರೊಫೆಷನಲ್ಸ್ ಬಂದು ಈ ಎಲ್ಲಾ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಮೊಬೈಲ್ ಅಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಓಪನ್ ಮಾಡಿ ಅಲ್ಲಿ ಕಾಣೋ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ನಾವು ಫುಡ್ ನ ಆರ್ಡರ್ ಮಾಡಿದ್ರೆ ನಮ್ಮ ಮನೆ ಹತ್ರಕ್ಕೆ ತಂದ್ಕೊಟ್ಟು ಹೋಗ್ತಾರಲ್ವಾ. ಅದೇ ತರನೇ ಇವ್ರ ಅರ್ಬನ್ ಕಂಪನಿ ಆಪ್ ನ ಓಪನ್ ಮಾಡಿದ್ರೆ ಅಲ್ಲಿ ಏನೇನ್ ಸರ್ವಿಸಸ್ ಕಾಣ್ತಾವೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ನಮ್ಮ ಮನೆಗೆ ಬಂದು ಈ ಎಲ್ಲಾ ಸರ್ವಿಸಸ್ ನ ಪ್ರೊವೈಡ್ ಮಾಡಿ ಹೋಗ್ತಾರೆ. ಇವಾಗ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಈ ಕಂಪನಿ ಹತ್ರ ಒಂದು ನೇಟಿವ್ ಅನ್ನೋ ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಈ ವಾಟರ್ ಪ್ಯೂರಿಫೈರ್ ನ ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಎಲೆಕ್ಟ್ರಾನಿಕ್ ಡೋರ್ ಲಾಕ್ಸ್ ಇರ್ತಾವಲ್ವಾ, ಈ ಡೋರ್ ಲಾಕ್ಸ್ ನ ಕೂಡ ಈ ಬ್ರ್ಯಾಂಡ್ ಅಂಡರ್ ಅಲ್ಲಿ ಸೆಲ್ ಮಾಡ್ತಾರೆ. ಅದಾದ್ಮೇಲೆ ಈ RHP ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನೋಡ್ಕೊಂಡ್ರೆ ಇವ್ರಿಗೆ ಇಂಡಿಯಾದಲ್ಲೇನೆ 47 ಸಿಟೀಸ್ ಅಲ್ಲಿ ಇವ್ರ ಪ್ರೆಸೆನ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫಾರಿನ್ ಅಲ್ಲೂ ಕೂಡ ಇವ್ರ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ UAE ಅಲ್ಲಿ ಇವ್ರ ಪ್ರೆಸೆನ್ಸ್ ಇದೆ, ಸಿಂಗಾಪುರ್ ಅಲ್ಲಿ ಪ್ರೆಸೆನ್ಸ್ ಇದೆ, ಮತ್ತೆ ಸೌದಿ ಅರೇಬಿಯಲ್ಲೂ ಕೂಡ ಸ್ವಲ್ಪ ಪ್ರೆಸೆನ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಜಾಯಿಂಟ್ ವೆಂಚರ್ ಅಲ್ಲಿ ಇವ್ರ ಸರ್ವಿಸಸ್ ನೆಲ್ಲ ಪ್ರೊವೈಡ್ ಮಾಡ್ತಾ ಇದೀವಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈ ಸರ್ವಿಸಸ್ ನೆಲ್ಲ ಪ್ರೊವೈಡ್ ಮಾಡಬೇಕು ಅಂದ್ರೆ ಸ್ವಲ್ಪ ಪ್ರೊಫೆಷನಲ್ಸ್ ಎಲ್ಲ ಬೇಕಾಗಿರುತ್ತಲ್ವಾ, ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ವರ್ಕರ್ಸ್ ಎಲ್ಲ ಬೇಕಾಗಿರುತ್ತಲ್ವಾ. ಅದಕ್ಕೋಸ್ಕರ ಈ ಫಿನಾನ್ಷಿಯಲ್ ಇಯರ್ 2025 ಅಲ್ಲಿ ನೋಡ್ಕೊಂಡ್ರೆ ಆಕ್ಟಿವ್ ಆಗಿ 54,347 ಪ್ರೊಫೆಷನಲ್ಸ್ ವರ್ಕ್ ಮಾಡ್ತಾ ಇದಾರೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಇವಾಗ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಇವ್ರ ರೆವೆನ್ಯೂಸ್ ನೋಡ್ಕೊಂಡ್ರೆ ಪ್ರತಿ ವರ್ಷ ರೆವೆನ್ಯೂಸ್ ಆದ್ರೆ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಇವಾಗ ಫಿನಾನ್ಷಿಯಲ್ ಇಯರ್ 2023 ಅಲ್ಲಿ ನೋಡ್ಕೊಂಡ್ರೆ 637 ಕ್ರೋರ್ಸ್ ರೆವೆನ್ಯೂಸ್ ಬಂತು. 24 ಅಲ್ಲಿ 827 ಕ್ರೋರ್ಸ್ ರೆವೆನ್ಯೂಸ್ ಬಂತು. ಮತ್ತೆ FY25 ಅಲ್ಲಿ ನೋಡ್ಕೊಂಡ್ರೆ 1144 ಕ್ರೋರ್ಸ್ ರೆವೆನ್ಯೂಸ್ ಬಂದಿದೆ. ಅದೇ ತರ ಪ್ರಾಫಿಟ್ಸ್ ನೋಡ್ಕೊಂಡ್ರೆ FY25 ಅಲ್ಲಿ ನೋಡ್ಕೊಂಡ್ರೆ 339 ಕ್ರೋರ್ಸ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದಕ್ಕೂ ಮುಂಚೆ 2 ಇಯರ್ಸ್ ನೋಡ್ಕೊಂಡ್ರೆ ಇವರು ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಒನ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ 93 ಕ್ರೋರ್ಸ್ ಲಾಸಸ್ ನ ಪೋಸ್ಟ್ ಮಾಡಿದ್ರು. ಅದರಿಂದ ವರ್ಷ 308 ಕ್ರೋರ್ಸ್ ಲಾಸಸ್ ನ ಪೋಸ್ಟ್ ಮಾಡಿದ್ರು. ಬರೀ FY25 ಅಲ್ಲಿ ಮಾತ್ರನೇ ಇವರು ಪ್ರಾಫಿಟ್ಸ್ ಗೆ ಬಂದಿರೋದು.
ಮತ್ತೆ ಫ್ರೆಂಡ್ಸ್ ಇವಾಗ ಈ ಅಪ್ಲಿಕೇಶನ್ ಮುಖಾಂತರ ಇವರು ಏನೇನ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ, ಈ ಸರ್ವಿಸಸ್ ಇಂದಾನೆ 77% ರೆವಿನ್ಯೂಸ್ ಬರೋದು. ಅದಾದ್ಮೇಲೆ ಈ ವಾಟರ್ ಪ್ಯೂರಿಫೈರ್ ಮತ್ತೆ ಡೋರ್ ಲಾಕ್ಸ್ ಇಂದ ಏನಿದಾವೆ ಅದರಿಂದ 30% ರೆವಿನ್ಯೂಸ್ ಬರುತ್ತೆ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPO ದಲ್ಲಿ 1900 crores ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 429 crores ಫ್ರೆಶ್ ಇಶ್ಯೂ, ಇನ್ನು ಮಿಕ್ಕಿರೋದೆಲ್ಲ OFS 1471 crores. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 98 rupees ಇಂದ 103 rupees ಪರ್ ಶೇರ್ ಇರುತ್ತೆ. ಮತ್ತೆ ಪ್ರತಿ ಲಾಟಲ್ಲೂ 145 ಶೇರ್ಸ್ ಇರುತ್ತೆ. ಮತ್ತೆ ಫ್ರೆಂಡ್ಸ್ ಆಗ್ಲೇ ಹೇಳ್ದೆ ಅಲ್ವಾ ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಅಂತ, ಲಾಸ್ಟ್ 2 years ಅಲ್ಲಿ ಲಾಸಸ್ ನೇ ಪೋಸ್ಟ್ ಮಾಡಿದ್ರೆ ಅಂತ. ಇವಾಗ ಯಾವುದೇ ಒಂದು IPO ನಮ್ಮ ಮಾರ್ಕೆಟ್ ಒಳಗಡೆ ಬರ್ತಾ ಇದೆ ಅಂತ ಅಂದ್ರೆ ಅದೊಂದು ಲಾಸ್ ಮೇಕಿಂಗ್ ಕಂಪನಿ ಆಗಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಅಲೋಕೇಶನ್ ಎಷ್ಟಿರುತ್ತೆ ಗೊತ್ತಾ? ಜಸ್ಟ್ 10% ಮಾತ್ರನೇ ಇರುತ್ತೆ. ಯಾಕಂದ್ರೆ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಾಗ್ಲಿ ಕಮಿಂಗ್ ಇಯರ್ಸ್ ಅಲ್ಲಾಗ್ಲಿ ಇದೇ ತರ ಲಾಸಸ್ ನ ಪೋಸ್ಟ್ ಮಾಡ್ತಾ ಇದ್ರೆ ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ ಯಾರನ್ನು ಎಫೆಕ್ಟ್ ಆಗಬಾರ್ದು ಅಂತ ಸೆಬಿ ಈ ತರ ರೂಲ್ ನ ತಂದಿದ್ದಾರೆ. ನೆಕ್ಸ್ಟ್ ಇವಾಗ ಗ್ರೋತ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಬಿಸ್ನೆಸ್ ಏನಿದೆ, ಈ ಸರ್ವಿಸ್ ಪ್ರೊವೈಡಿಂಗ್ ಬಿಸ್ನೆಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ಕಸ್ಟಮರ್ ಏನಾದ್ರು ಈ ಸರ್ವಿಸಸ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಈ ಸರ್ವಿಸಸ್ ನ ಇವರು ಯೂಸೇ ಮಾಡ್ಕೊಳಲ್ಲ. ಅದ್ರ ಬದಲು ಆಫ್ಲೈನ್ ಸರ್ವಿಸಸ್ ನ ಟ್ರೈ ಮಾಡೋದಕ್ಕೆ ನೋಡ್ತಾರೆ. ನೋಡೋಣ ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಇವರು ಯಾವ ತರ ಗ್ರೋ ಆಗ್ತಾರೆ, ಇನ್ನ ಯಾವ ತರ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಇನ್ನ ಎಷ್ಟು ಸಿಟೀಸ್ಗೆಲ್ಲ ಇವ್ರ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಇನ್ನ 2 IPO ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಓಪನ್ ಆಗ್ತಿದೆ ಅಲ್ವಾ, ಅದರಲ್ಲಿ ನೀವು ಯಾವ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾಳೆ IPO ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಹುಡ್ಕೋ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ಇವರು ನಾಗ್ಪುರ್ನ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ಹತ್ರ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂತ ನೋಡ್ಕೊಂಡ್ರೆ ನೆಕ್ಸ್ಟ್ 5 years ಅಲ್ಲಿ ಈ ನಾಗ್ಪುರ್ನ ಮೆಟ್ರೋ ಮತ್ತೆ ಇನ್ಫ್ರಾ ಡೆವಲಪ್ಮೆಂಟ್ ಗೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಗೋಸ್ಕರನೇ 11,300 crores ನ ಫಂಡಿಂಗ್ ಮಾಡ್ತಾ ಇದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಅಬೌವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಬಿಹಾರ್ನ ಎಜುಕೇಶನ್ ಪ್ರಾಜೆಕ್ಟ್ ಕೌನ್ಸಿಲ್ ಇಂದ ಇವ್ರಿಗೆ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏನೇನ್ ಆರ್ಡರ್ಸ್ ಇವ್ರಿಗೆ ಬಂದಿದೆ ಅಂತ ನೋಡ್ಕೊಂಡ್ರೆ ಈ ಸ್ಮಾರ್ಟ್ ಕ್ಲಾಸಸ್ ನ ಡೆವಲಪ್ ಮಾಡೋದಕ್ಕೆ ISM ಲ್ಯಾಬೊರೇಟರೀಸ್ಗೆ, CIT ಲ್ಯಾಬ್ಸ್ಗೆ ಈ ತರ ಮಲ್ಟಿಪಲ್ ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ ಬಂದಿದೆ ಇವ್ರಿಗೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.